ಕ್ಯಾಮ್ರಾಮ್ಯಾನ್ ರೆಡಿ ಏನಪ್ಪ? ಓಕೆ, ರೆಡಿ ರೆಡಿ. ಹಾಯ್ ಎಲ್ಲ ನಮಸ್ಕಾರ. ಇವತ್ತು ನಾವಿದ್ದೀವಿ ಬೆಂಗಳೂರಿಂದ 10 ಕಿಲೋಮೀಟರ್ ದೂರ ಇರೋಂಥ ಒಂದು ಹಳ್ಳಿಲಿ. ಇಲ್ಲಿ ಸಖತ್ ಮಳೆ ಬರ್ತದೆ, ಅದಕ್ಕೆ ಛತ್ರಿ ಎಲ್ಲ ಇಟ್ಕೊಂಡು ನಿಂತಿದ್ದೀನಿ. ಇವಾಗ ತಾನೇ ಬಂದಿದ್ದೀನಿ ನೋಡಿ, ಅಲ್ಲಿ ಬಸ್ಸು ಕೂಡ ನಿಂತಿದೆ. ಹಂಗಂತ ಈ ಪ್ಲೇಸ್ನ ನೋಡಿದ್ರೆ ನಮಗೆ ಆಗ್ತಾಯಿಲ್ಲ, ನಾನು ಬೆಂಗಳೂರಿಂದ ಹತ್ರ ಇದ್ದೀನಿ ಅಂತ. ಇದು ನೋಡಿದ್ರೆ ಊಟಿ ಥರ ಫೀಲ್ ಕೊಡ್ತಾ ಇದೆ, ಒಂಥರ ಚೆನ್ನಾಗಿದೆ. ಇವತ್ತು ನಾನು ಮಾಡೋ ಚಾಲೆಂಜ್ ಕೂಡ ಚೆನ್ನಾಗಿದೆ. ಏನು ಚಾಲೆಂಜ್ ಅಂತ ಕೇಳಿದ್ರೆ, ಇವತ್ತು ನಾನು ಇಲ್ಲಿರೋ ಹಳ್ಳಿಯ ಪ್ರತಿಯೊಬ್ಬರನ್ನು ಸಹ ಮಾತಾಡಿಸ್ಬೇಕು. ಒಂದು ಪ್ರಾಣಿನೇ ಆಗಿರಲಿ ಮಾತಾಡಿಸ್ತೀನಿ, ಅದೇ ನನ್ನ ಚಾಲೆಂಜ್ ಇವತ್ತು. ಪ್ರಾಣಿನಾದರೂ ಆಗಲಿ, ಕೆಲಸ ಮಾಡ್ತಿರೋರು, ಕೂತಿರೋರು, ಅಡುಗೆ ಮಾಡ್ತಿರೋರು, ತಿಂತಿರೋರು, ಎಲ್ಲರೂ ಮಾತಾಡಿಸ್ಬೇಕು. ಅದು ಇವತ್ತು ನನಗೆ ಕೊಟ್ಟಿರೋ ಚಾಲೆಂಜ್. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ದಿಸ್ ವಿಲೇಜ್. ಅದು ಯಾವ ಹಳ್ಳಿ, ಏನು ಕತೆ, ಇಲ್ಲಿರೋ ಏನು ವಿಶೇಷತೆ ಇದೆ, ಇಲ್ಲಿನ ಜನ ಹೆಂಗೆ, ಏನು ತಿಂತಾರೆ, ಏನು ಊಟ ಮಾಡ್ತಾರೆ, ಎಲ್ಲದನ್ನು ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ. ನನ್ನ ಜೊತೆ ಎಲ್ಲ ನೀವಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟ್. ಲೆಟ್ಸ್ ಗೋ. ಓಹೋ, ಈ ಊರ ಎಂಟ್ರೆನ್ಸಲ್ಲೇ ಒಂದು ಟೀ ಅಂಗಡಿ ಥರ ಕಾಣಿಸ್ತಾ ಇದೆ, ಒಂಥರ ಚೆನ್ನಾಗಿದೆ. ಈ ಹಳ್ಳಿಯಲ್ಲಿ ಫಸ್ಟ್ ಅಂಗಡಿನ ನೋಡಿ ತುಂಬಾ ಖುಷಿ ಆಯಿತು. ಸೊ ಮಾತಾಡ್ಸೋಣ, ಇಲ್ಲಿ ಯಾರ್ಯಾರು ಸಿಗ್ತಾರೆ, ಈ ಅಂಗಡಿಲಿ ಏನೇನು ಸಿಗುತ್ತೆ ಅಂತ. ಓಕೆ, ಯಾರು ಕಾಣಿಸ್ತಾನೆ ಇಲ್ಲ. ಏ ಅಂಕಲ್, ನೀವು ನಾನು ನಿಮ್ಮನ್ನ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ, ನಿಮ್ಮನ್ನ ಮೊಬೈಲಲ್ಲಿ ನೋಡಿದ್ದೀನಿ, ಯೂಟ್ಯೂಬ್ ಬರ್ತಿರ್ತಾನೆ. ಈ ಹಳ್ಳಿಯಲ್ಲ ನಾನು ಫೇಮಸ್ ಇದ್ದೀನಾ? ಹಂಗಾದ್ರೆ ನನಗೆ ಈಸಿನೇ ಹಳ್ಳಿ ಸುತ್ತಕ್ಕೆ. ಏನಪ್ಪ ಮರಿ, ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ ಅಂಗಡಿ ಹತ್ರ? ಅರೆ ಅಂಕಲ್, ನಾನೇ ಕಾಣಿಸ್ತಾ ಇಲ್ವಾ ನಿಮಗೆ? ನಿಮ್ಗೇನು ಏನಾದರೂ ಕೂಡ ಅಂತ? ಅಯ್ಯೋ, ಎಷ್ಟು ಟುಟಿ ಆಗಿದಾವಪ್ಪ ಈ ಕಡೆ ಮಕ್ಕಳು, ಹುಷಾರಾಗಿರ್ಬೇಕು ನಾನು. ಹಂಗಲ್ಲ ಕಣೋ, ಯಾರಾದರೂ ದೊಡ್ಡವರು ಅಂಗಡಿ ಹತ್ರ ಇದ್ದಾರಾ ಅಂತ. ಇಲ್ಲ, ನನ್ನ ತಾತ ಊರ ಹತ್ರ ಹೋಗಿದ್ದಾರೆ, ನಾನೇ ನೋಡ್ಕೊತಾ ಇದ್ದೀನಿ. ಏನು ವಿಷಯ ಅಂಕಲ್, ಈ ಕಡೆ ಎಲ್ಲ ಬಂದ್ಬಿಟ್ಟಿದ್ದೀರಾ? ಲೋ, ಫಸ್ಟ್ ನಾನು ಅಂಕಲ್ ಅಂತ ಕರೆಯೋದನ್ನ ಬಿಡಲು. ಇಲ್ಲ, ನೀವು ನನಗೆ ಅಂಕಲ್ ಥರನೇ ಕಾಣಿಸ್ತಿರೋದು. ಅಣ್ಣ ಅಂತ ಕರೆಯೋ ಮಾರಾಯ. ಓಕೆ ಓಕೆ, ಅದಕ್ಕೆಲ್ಲ ಖರ್ಚಾಗುತ್ತಲ್ಲ? ಏನು ಅಣ್ಣ ಅಂತ ಕರೆಯೋದಕ್ಕೆ ಖರ್ಚಾಗುತ್ತಾ? ಹೌದು ಹೌದು, ತೆಗಿರಿ 10 ರೂಪಾಯಿ. 10 ರೂಪಾಯಿ ಆಮೇಲೆ ಕೊಡ್ತೀನಿ, ಬಾ ಹೋಗ್ಲಿ. ಅದು ಅಂಕಲ್, ಮಳೆ ಬರ್ತಾ ಇಲ್ಲ, ಛತ್ರಿ ಯಾಕೆ ಹಿಡ್ಕೊಂಡಿದ್ದೀರಾ? ಇಷ್ಟ ತನಕ ಮಳೆ ಬರ್ತಿತ್ತು, ಈಗ ಮಳೆ ಬರ್ತಿಲ್ವಲ್ಲ? ಏ ಹಂಗಲ್ಲ ಕಣ, ಮಳೆ ನೀರು ಮರದ ಎಲೆಯಿಂದ ಬೀಳುತ್ತೆ ಅಂತ ಇಟ್ಕೊಬಿಟ್ಟಿದ್ದೀನಿ. ಓಹ್, ನಿಮ್ ಬ್ರಾಂಡೆಡ್ ಬನಿಯನ್ ನೆನೆಯುತ್ತೆ ಅಂತನಾ? ಏ ಹಂಗಲ್ಲ ಕಣೋ, ಏನೋ ನೀನು ನನ್ನೇ ಆಡ್ಕೊಳ್ತೀಯಾ? ಇದು ಬಿಡು, ನಿಮ್ಮೂರಲ್ಲ ಹೆಂಗೆ ಜನಗಳು? ನಮ್ಮೂರ ಅಪ್ಪಟ ಅಪ್ಪಟ ಬಂಗಾರ, ನಿಮಗೆ ಒಳ್ಳೆ ಕಂಟೆಂಟ್ ಸಿಗುತ್ತೆ. ಬನ್ನಿ ನಮ್ಮೂರಲ್ಲಿ ಇವತ್ತು. ಅಂಕಲ್, ಅವಾಗಿಂದ ಮೈಕ್ ನಿಮಗೆ ಹೇಳ್ಕೊಂಡಿದ್ರೆ ನನಗೆ ಇಟ್ಕೊಂಡೇ ಇಲ್ಲ. ನೋಡು, ಮತ್ತೆ ಅಂಕಲ್ ಅನ್ನೋದ? ಸಾರಿ 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 ಬನಿಯನ್ ಅಣ್ಣ. ಇದು ಬಿಡು, ಮೈಕ್ ಯಾರಾದರೂ ನೆಕ್ಸ್ಟ್ ಬಂದವ್ರ ಹತ್ರ ಇಟ್ಕೋತೀನಿ, ಇವಾಗ ಬೇಡ ಅಲ್ವಾ, ತೆಗ್ದಿರ್ತೀನಿ ಬಿಡು. ನಮ್ಮೂರಿಗೆ ಹಿಂಗೆ ಸ್ಟ್ರೈಟ್ ಆಗಿ ಹೋಗಿ, ಅಲ್ಲಿ ಗದ್ದೆಗಳೆಲ್ಲ ಇದಾವೆ. ಅಲ್ಲಿ ಜನ ಕಾಣಿಸ್ಬೋದು ನಿಮಗೆ. ಯಾರಾದರೂ ಸಿಗ್ತಾರೆ ಮಾತಾಡಕ್ಕೆ? ನೀನು ಬಾರ ನನ್ನ ಜೊತೆ. ಇಲ್ಲ, ನನ್ನ ಫ್ರೆಂಡ್ಸು ಎಲ್ಲ ಅಡುಗೆ ಗುಡುಗೆ ಆಡೋಕ್ಕೆ ಕರೆದವ್ರೆ, ಅಲ್ಲಿಗೆ ಹೋಗ್ಬೇಕು. ನೀವು ಬನ್ನಿ, ಆಮೇಲೆ ನಾನು ಸಿಗ್ತೀನಿ ಅಲ್ಲಿ. ಸರಿ ಬಿಡಪ್ಪ, ನಿನ್ನ ಹೆಸರೇನು? ಹೆಸರು ರಾಜು. ಸರಿ ಕಣ ರಾಜ, ಆಮೇಲೆ ಸಿಗೋಣ. ಯಪ್ಪ, ಈ ಕಡೆ ಮಕ್ಕಳು ತುಂಬ ಚೂಟಿಯಾಗಿದೆ ಕಣ್ರಿ, ಸಖತ್ ಮಾತಾಡ್ತವೆ. ನಾನು ಚಿಕ್ಕ ವಯಸ್ಸಲ್ಲಿ ಕೈಯಲ್ಲಿ ಬೆಳ್ಳನ ಸಹ ಚುಪ್ಪ ಕೊಡ್ತಾರಿಲ್ಲ, ಇವು ನೋಡಿದ್ರೆ ಉಳ್ಳಿನ ಹುರಿದಂಗೆ ಮಾತಾಡ್ತವ್ರೆ. ಅಂದರೆ ಹಾಂ, ಇದೇ ನನಗೆ ಒಳ್ಳೆ ಕಂಟೆಂಟ್. ಇಡ್ರಿ ಹೋಗೋಣ. ಏನೋ ನೋಡ್ರೆ ಈ ಸತಿ ಮಳೆ ಬೆಳೆ ಎಲ್ಲ ಹೆಂಗೈತೆ? ಚೆನ್ನಾಗಿದೆಯಾ? ಚೆನ್ನಾಗಿರುತ್ತೆ ಅನ್ಸುತ್ತೆ. ಎಲ್ಲ ಕಡೆ ಚೆನ್ನಾಗಿ ಮಳೆ ಎಲ್ಲ ಆಗ್ತಾ ಇದೆಯಲ್ಲ ಅಲ್ವಾ? ಉಯ್, ಇದ್ಯಾರಿದು? ದುಬ್ಬ ಶೇಕ್ ಅನ್ಸುತ್ತೆ. ಇಲ್ಲೇನು ಮಾಡ್ತಿದ್ದಾರೆ? ಬನ್ನಿ ಫ್ರೆಂಡ್ಸ್, ಇಲ್ಲೊಂದು ಯಾವುದೋ ಒಂದು ಗುಡಿಸ್ಲು ಥರ ಇದೆ, ಆದರೆ ಗುಡಿಸ್ಲಲ್ಲ, ಇದೆ ಮೇಯ್ನು ಹೋಟೆಲ್ ಅನ್ಸುತ್ತೆ ನನಗೇನೋ. ಇಲ್ಲೆಲ್ಲ ಕೂಲ್ ಡ್ರಿಂಕ್ಸು, ಜ್ಯೂಸು, ಹಂಗೆ ಒಂದು ಸ್ವಲ್ಪ ಅಂಕಲ್ಗಳು ಎಲ್ಲ ಕೂತಿದ್ದಾರೆ ಮುಂದೆನೆ. ಮಾತಾಡ್ಸೋಣ, ಏನು ವಿಷಯ ಅಂತ ತಿಳ್ಕೊಳ್ಳೋಣ. ಇದು ಯಾರು ದುಬೈ ಶೇಕ್ ಥರ ಬಟ್ಟೆ ಹಾಕೊಂಡಿದ್ದಾರೆ, ನೋಡೋಣ, ಅವನ್ನ ಸಹ ಪರಿಚಯ ಮಾಡ್ಕೊಳ್ಳೋಣ. ಏ ಆಯ್, ನೀವು ಬನಿಯನ್? ನಾನು ಬನಿಯನ್ ಅಲ್ಲ, ಬೆಟ್ಟಿ, ಸರಿನಾ? ನೀವು ಮಹಾಪ್ರಭುಗಳೇ, ನೀವೇನಿಲ್ಲಿ? ಹಂಗೆ ನಿಮ್ಮನ್ನೆಲ್ಲ ಸುತ್ತಕೋಗೋಣಂತ ಬರ್ತಾ ಇದ್ದೀನಿ. ನೀವೇನೋ ಈ ಥರ ದುಬೈ ಶೇಕ್ ಡ್ರೆಸ್ಸಲ್ಲಿದ್ದೀರಾ, ಅದೇನೋ ಅಂತಲೇ ಅರ್ಥ ಆಗಲಿಲ್ಲಪ್ಪ, ಅದಕ್ಕೆ ನಿಮ್ಮನ್ನು ಮಾತಾಡ್ಸೋಣ ಅಂತ ಇಲ್ಲಿಗೆ ಬಂದೆ. ಓ ಇದಾ, ನಾನು ಈ ಊರಿನವನೇ, ಆದರೆ ಸ್ವಲ್ಪ ದಿನ ದುಬೈಗೆ ಹೋಗಿದ್ದೆ. ಆಮೇಲೆ ಅಲ್ಲಿ ಸ್ವಲ್ಪ ಬಿಸ್ನೆಸ್ ಲಾಸ್ ಆಯಿತು, ಆಮೇಲೆ ಮತ್ತೆ ಇಲ್ಲಿಗೆ ಬಂದೆ. ನಮ್ಮದು ಲೆಗಸಿ ಬಿಡೋಕ್ಕಾಗುತ್ತಾ? ದುಬೈಯಲ್ಲಿ ಹೆಂಗಿದ್ವಿ ಅದೇ ಥರ ಇಲ್ಲೂ ಕಾಪಾಡ್ಕೋಬೇಕಲ್ಲ, ಅದಕ್ಕೇ ಅದೇ ಥರ ಬಟ್ಟೆ ಹಾಕ್ಕೊಂಡು ಇಲ್ಲೇ ಓಡಾಡ್ತಿದ್ದೀನಿ ಅಷ್ಟೇ. ಅಯ್ಯೋ, ನೀವೇನು ಅಲ್ಲ ಕೆಲ ಡ್ರೆಸ್ ಇಲ್ಲಿ ನಮ್ಮೂರಲ್ಲಿ ಹಾಕೋಕ್ಕಾಗುತ್ತಾ? ಅರೆ ಯಾಕೆ ಹಾಕೋಕ್ಕಾಗಲ್ರಿ, ನಾನು ಹಾಕಿದ್ದೀನಲ್ಲ, ಬಂದು 1 ತಿಂಗಳಾಯ್ತು, 1 ತಿಂಗಳಿಂದ ಹಾಕ್ತಾನೇ ಇದ್ದೀನಿ. ಜನ ಏನು ಅಂದ್ಕೊಂಡ್ರೆ ಏನು, ನನಗೆ ನಾನು ಇಷ್ಟವಾದ ಬಟ್ಟೆ ನಾನು ಹಾಕೊಬೇಕು ಅಷ್ಟೇ. ನಿಮ್ಮ ಮಾತನ್ನ ಕೇಳಿ ಖುಷಿ ಆಯಿತು. ನಿಮ್ಮ ಥರನೂ ಇರ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ, ನನಗೆ ಸಿಗ್ತಾರೆ ಅಂತ ಇನ್ನೂ ಅಂದ್ಕೊಂಡೇ ಇರಲಿಲ್ಲ. ಓಕೆ, ಎಲ್ಲರೂ ಏನೋ ಜನ ಮೆಚ್ಚಕ್ಕೆ ಅಂತ ಬಟ್ಟೆ ಹಾಕ್ತಾರೆ, ಬಟ್ ನೀವು ನನಗೆ ಸಿಕ್ಕಿದ್ದು ಒಳ್ಳೆ ಕೆಲಸ ಆಯಿತು. ಯಾಕಂದರೆ ನೀವೊಬ್ಬರೇ ನಿನಗೆ ಇಷ್ಟವಾಗಿರೋ ಬಟ್ಟೆ ಹಾಕ್ಕೊಂಡು ಬದುಕ್ತಾ ಇರೋರು ಅಂತ ಅನ್ನಿಸ್ತಾ ಇದೆ. ಓಕೆ, ನಂತರನೇ ಬನಿಯನ್ ನನಗೆ ಇಷ್ಟ ಆಗಿರೋದು ನಾನು ಹಾಕೊಂಡಿದ್ದೀನಿ, ನಿಮಗೆ ಇಷ್ಟ ಆಗಿರೋ ಬಟ್ಟೆ ನೀವು ಹಾಕೊಂಡಿರ. ಸೊ ಲೆಟ್ಸ್ ಬಿ ಹ್ಯಾಪಿ. ಅದಕ್ಕೆ ತಾನೇ ಬದುಕ್ತಾ ಇರೋದು. ಸೊ ನಿಮ್ಮನ್ನು ಮೀಟ್ ಮಾಡಿ ನನಗೂ ಖುಷಿ ಆಯಿತು. ಹೌದು, ನಮ್ಮನ್ನು ನೀವೇನು ಮಾಡ್ತಾ ಇದ್ದೀರಾ?
ಅದೇ ಹೇಳಿದಲ್ಲ ಇನ್ನೊಂದು ಬ್ಲಾಗ್ ಮಾಡೋಣ ಅಂತ ನಿಮ್ಮೂರಿಗೆ ಬಂದಿದ್ದೀನಿ, ನಿಮ್ಮೂರನ್ನ ತೋರ್ಸೋಣ ಅಂತ. ಸೊ ಎಲ್ಲನೂ ಮೀಟ್ ಮಾಡಬೇಕು ಅಂತ ಬರ್ತಾ ಇದ್ದೀನಿ. ಇವಾಗ ತಾನೇ ಬಂದೆ. ಏನಾದರೂ ಟೀ ಕಾಫಿ ಏನಾದರೂ ಕೊಡಿಸ್ತೀರಾ ಹಿಂಗೆ? ಟೀ ಕಾಫಿನ ನಮ್ಮೂರಲ್ಲಿ ನಿಮ್ಮಿಗೋಲ ಅಂತ ಟೀ ಕಾಫಿ ಸಿಗಲ್ಲ. ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಯಾವ್ದಾದ್ರು ಮನೆಗಳಲ್ಲಿ ಪಕ್ಕ ಕತೆ ಕರೀತಾರೆ, ಅಲ್ಲಿ ಟೀನ ಕಾಫಿನ ರೊಟ್ಟಿನ ಚಪಾತಿನ ಕೊಡ್ತಾರೆ ಪಕ್ಕ. ತಿಂದ್ಬಿಟ್ಟು ಆರಾಮಾಗಿ ಎಲ್ಲರೂ ಮಾತಾಡ್ಸ್ಕೊಂಡು ಹೋಗಿ. ಈ ಹೋಟೆಲ್ ಗಿಟಲ್ ಅಂತೆಲ್ಲ ಬರಬೇಡಿ, ನಿಧಾನ ಕೇಳ್ತಾ ಇದ್ದೀನಿ ಓಕೆನಾ? ಯಾರಿಗೂ ಕೇಳಿಸ್ಬಾರ್ದು. ಕೇಳಿಸಿದ್ರೆ ಧರ್ಮದೇಟ. ಇದು ಅಂತೂ ಒಳ್ಳೆ ಸಾರ್ವಜನಿಕ ಸ್ಥಳ ಆಗ್ಬಿಟ್ಟೈತೆ. ನಮ್ಮ ಫ್ರೆಂಡ್ಸು ಎಲ್ಲರೂ ಬಂದು ಕುತ್ಕೊಂಡು ಮಾತಾಡೋ ಜಾಗ. ನಾನೇನಾದರೂ ಈ ಥರ ಕಮೆಂಟ್ ಮಾಡಿಬಿಡಿದ್ರೆ ಎಲ್ಲರೂ ಸೇರಿಬಿಟ್ಟು ನನಗೆ ಧರ್ಮದೇಟೆ ಕೊಡೋದಲ್ವಾ? ಹೌದೌದು ಕೊಡ್ತಾರೆ. ಓಕೆ, ನಾನು ಮತ್ತೆ ಭೇಟಿ ಆಗ್ತೀನಿ ನಿಮ್ಮನ್ನು ನೋಡಿ ಖುಷಿ ಆಯಿತು. ಓಕೆ, ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಇದೆ, ಮುಂದೆ ಹೋಗ್ತಾ ಇದ್ದೀನಿ. ಬಾಯ್ ಬಾಯ್. ಓಕೆ ಮತ್ತೆ ನಾನು ಸಿಗ್ತೀನಿ. ಅಯ್ಯ ಇವನೇನು ಬನಿಯನ್ ಬೆಟ್ಟಿ ಅಂತೆ ನಮ್ಮೂರಿಗೆ ಬಂದನಲ್ಲ. ಹಂಗಾರೆ ನಾನು ಮೊಬೈಲಲ್ಲೆಲ್ಲ ಬರ್ತೀನಿ ಹಂಗಾರೆ. ವಾಹ್ ವಾವ್ 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 ವಾವ್, ಈ ಥರ ನಾನು ಎಲ್ಲೂ ನೋಡಿರಲಿಲ್ಲ. ಇದೊಳ್ಳೆ ಮಂಡ್ಯ ಥರ ಕಾಣಿಸ್ತೈತಲ್ಲ ಗುರು, ಏನು ಸಕ್ಕದ ಕಾಣಿಸ್ತೈತೆ. ಈ ವ್ಯೂ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ. ಈ ಥರ ಪ್ಲೇಸಿಗೆ ಬರೋಕ್ಕೆ ವಾವ್, ನನ್ನ ಅದೃಷ್ಟವಂತ. ವಾವ್ ವಾವ್ ವಾವ್. ಯಾರಪ್ಪ ನೀನು ಇಲ್ಲಿ ಬಂದು ವಾವ್ 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 ಅಂತಿದ್ಯಾ? ಗೌಡ್ರೆ ಇಲ್ಲಿ ನೋಡಿ ಏನು ಸಕ್ಕದಾಗಿದೆ. ಚೆನ್ನಾಗೇ ಇದೆ, ಆದರೆ ನಿಮ್ಮ ಥರ ಬಾಯಿ ಹರಿಸ್ಕೊಳ್ಳೋ ಥರ ಏನೂ ಇಲ್ಲ ಕಣಪ್ಪ. ನೀವು ಬೆಂಗಳೂರಲ್ಲಿತ್ತು, ಆಮೇಲೆ ಇಲ್ಲಿಗೆ ಬಂದು ನೋಡಿದ್ರೆ ನಿಮಗೆ ಅರ್ಥ ಆಗ್ತಾ ಇತ್ತು ಇಲ್ಲಿ ಎಷ್ಟು ಸೊಬಗು ತುಂಬ್ಕೊಂಡೈತೆ ಅಂತ. ಅದು ಇಲ್ಲೇನಪ್ಪ ಮಾಡ್ತಿದ್ಯಾ ನೀನು? ನಾನೊಬ್ಬ ಯೂಟ್ಯೂಬರು, ಹಂಗೆ ನಿಮ್ಮ ಊರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಓ ಯೂಟ್ಯೂಬರಾ? ಹಂಗಾರೆ ಮೊಬೈಲೆಲ್ಲ ಬತ್ತೀಯಾ? ಸರಿ ಬಾರಪ್ಪ, ನಮ್ಮ ಮನೆಗೆ ಹೋಗೋಣ, ಟೀನ ಕಾಫಿನ ಕುಡಿಯುವಂತೆ. ಓಕೆ, ಒಂದು ಹಾಳೆ ಬರ್ಬಿಟ್ಟವ್ರೆ, ಹಳ್ಳಿ ಜನ ಒಳ್ಳೆ ಜನ ಭಾಳ ಒಳ್ಳೆಯರು ಅಂತ. ಸಾಕು ಬಾರಪ್ಪ, ಹಾಡು ಹೇಳಿದ್ದೆಲ್ಲ. ಓ ಗೌಡ್ರೆ, ಇದೇನಾ ನಿಮ್ಮ ಮನೆ? ತುಂಬ ಚೆನ್ನಾಗಿದೆ. ಬಾರಪ್ಪ ಒಳಗೆ. ನಿಮ್ಮ ಥರ 3 ಫ್ಲೋರು 4 ಫ್ಲೋರು ಮನೆಯಲ್ಲ ಅಲ್ಲ ನಮ್ಮದು, ಸಾಬೆ ಓಡ್ಲು ಅಷ್ಟೇ. ಅಯ್ಯೋ ನಿಮಗೇನು ಗೊತ್ತು RCC ಮನೆಗಳ ಬಗ್ಗೆ? ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ, ದುಡ್ಡಂತೂ ಭಾರಿ ಇಟ್ಟಿರಬೇಕು ನೆನೆ ಮೇಂಟೈನ್ ಮಾಡೋಕ್ಕೆ, ಕಟ್ಟೋಕ್ಕೆ, ಎಲ್ಲದಕ್ಕೂ. ಬೇಸಿಗೆ ಕಾಲದಲ್ಲಂತೂ ಫ್ಯಾನ್ ಇಲ್ಲ ಅಂದರೆ ಮಲ್ಗೋಕ್ಕಾಗಲ್ಲ. ಆದರೆ ನಿಮ್ಮ ಮನೆ ನೋಡಿ, ಎಂಥ ಗಾಲ ಬಂದ್ರೂ ಆರಾಮಾಗಿ ಚಿಂತೆ ಇಲ್ದಾಗ ಮಲ್ಕೋಬೋದು. ಅಯ್ಯೋ ಇರ್ಲಿ ಬಾರಪ್ಪ. ಕೋಳಿಗಳೆಲ್ಲ ಓಡಾಡ್ತಿದ್ದಾವೆ. ಯಾಕೆ ಕೋಳಿಗಳೇ ನೋಡಿಲ್ಲ ನೀನು? ನೋಡಿದ್ದೀನಿ, ಆದರೂ ಈ ಥರ ಕಾಲ ಮೇಲೆಲ್ಲ ಓಡಾಡೋದು ತುಂಬ ನನಗೆ ಒಂಥರ ಖುಷಿ ಕೊಡ್ತೈತೆ. ಇರು, ನಮ್ಮ ಮನೆಯವ್ರು ಕರಿತೀನಿ, ಟೀ ಕೊಡಲಿ. ರಾಧಾ ರಾಧಾ ಎಲ್ಲಿದೆಯೇ? ಓ ಬಂದ್ಬಿಟ್ರಾ? ಇವ್ರು ಯಾರು ಇವರು? ಇವರು ನನ್ನ ಫ್ರೆಂಡು. ಎಲ್ಲಿಗೆ ಹೋಗಿದೆ? ಇಲ್ಲೇ ಪಕ್ಕದ ಮನೆಗೆ ಹೋಗಿದೆ ಕಣ್ರಿ. ನಮಸ್ಕಾರ ಕೂತ್ಕೊಳ್ಳಿ, ಟೀ ತರ್ತೀನಿ ಕೂತ್ಕೊಳ್ಳಿ. ಓಕೆ ಹಾಯ್ ಫ್ರೆಂಡ್ಸ್, ಇಷ್ಟ ತನಕ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಇನ್ನು ನಾನು ಟೀ ಕುಡ್ಕೊಂಡ್ಬರ್ತೀನಿ. ಮುಂದಿನ ವೀಡಿಯೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋರಂತೆ. ಅಲ್ಲಿವರೆಗೂ ನೀವು ಟೀ ಕುಡೀರಿ, ಊಟ ಮಾಡಿ, ನಂತರ ಬನ್ನಿರಿ ಹೊರಗಡೆ. ಓಕೆ ಬಾಯ್, ನಾನು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಮಿಸ್ ಮಾಡ್ಕೋತಾರಿ. ಯೋ ಹಂಗೆ ನನ್ನ ಚಾನಲ್ಗೆ ವ್ಯೂಸು, ಲೈಕ್ಸು, ಶೇರ್ಸು, ಸಬ್ಸ್ಕ್ರೈಬು ಎಲ್ಲನೂ ಮಾಡಿ. ಇಷ್ಟ ಆದರೆ ಮಾತ್ರ.